ನಮಸ್ತೆ ಫ್ರೆಂಡ್ಸ್, ದ್ವಿತೀಯ ಪಿಯುಸಿ ಎಕ್ಸಾಮ್ಗೆ ಇನ್ನು ಕೆಲವೇ ದಿನಗಳಿರುವಾಗ ಒಂದು ಶಾಕಿಂಗ್ ಸುದ್ದಿ ಹರಿದಾಡ್ತಿದೆ. ಪಿಯುಸಿ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ, ದುಡ್ಡು ಕೊಟ್ರೆ ಪೇಪರ್ ಕೊಡ್ತೀವಿ ಅಂತ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ನಲ್ಲಿ ಏಜೆಂಟ್ಗಳು ಮೆಸೇಜ್ ಮಾಡ್ತಿದ್ದಾರೆ. ಇದ್ ನಿಜನಾ? ಪೇಪರ್ ನಿಜವಾಗ್ಲೂ ಲೀಕ್ ಆಗಿದ್ಯಾ ಅಥವಾ ಇದು ವಿದ್ಯಾರ್ಥಿಗಳನ್ನ ಲೂಟಿ ಮಾಡೋ ದೊಡ್ಡ ಮೋಸನಾ? ಇವತ್ತು ನಾನು ಈ ಲೀಕಾಸುರರ ಅಸಲಿ ಮುಖವನ್ನ ಬಯಲ್ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ದುಡ್ಡು ಮತ್ತು ಭವಿಷ್ಯ ಎರಡನ್ನೂ ಉಳಿಸ್ಕೊಳ್ಳಿ. ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಕಿಡಿಗೇಡಿಗಳು ನಾನು ಪೇಪರ್ ಕೊಡ್ತೀನಿ, ನಾನು ಏಜೆಂಟ್ ಅಂತ ಓಪನ್ ಆಗಿ ಪೋಸ್ಟ್ ಹಾಕ್ತಿದ್ದಾರೆ. ಕನ್ನಡ, ಇಂಗ್ಲಿಷ್ ಮತ್ತು ಮ್ಯಾಥ್ಸ್ ಪೇಪರ್ ಅಂತ ಹೇಳಿ ಕೆಲವು ಬ್ಲರ್ ಇಮೇಜ್ ಮತ್ತು ವಿಡಿಯೋಗಳನ್ನ ತೋರಿಸಿ ವಿದ್ಯಾರ್ಥಿಗಳನ್ನ ನಂಬಿಸ್ತಿದ್ದಾರೆ. ಆದ್ರೆ ನೆನ್ಪಿಡಿ, ಮಂಡಳಿ ಅಂದ್ರೆ ಬೋರ್ಡ್ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಇವೆಲ್ಲವೂ ಫೇಕ್ ಮೆಸೇಜ್ಗಳು. ಈ ಹಿಂದೆ ಪ್ರಿಪರೇಟರಿ ಎಕ್ಸಾಮ್ ಟೈಮಲ್ಲೂ ಇದೇ ರೀತಿ ಮೋಸ ಮಾಡಲಾಗಿತ್ತು. ವರ್ಷ ಪೂರ್ತಿ ಕಷ್ಟಪಟ್ಟು ಓದಿರೋ ನಿಮ್ಮಂತಹ ವಿದ್ಯಾರ್ಥಿಗಳನ್ನ ದಿಕ್ಕು ತಪ್ಪಿಸೋಕೆ ಇವರು ಮಾಡ್ತಿರೋ ಸಂಚು ಇದು ಅಲ್ವಾ? ನೋಡಿ ಗೆಳೆಯರೇ, ಯಾರೂ ಕೂಡ ನಿಮ್ಗೆ ಅಸಲಿ ಕ್ವೆಶ್ಚನ್ ಪೇಪರ್ ಕೊಡಕ್ಕೆ ಸಾಧ್ಯ ಇಲ್ಲ. ಆ ಏಜೆಂಟ್ಗಳಿಗೆ ದುಡ್ಡು ಕೊಟ್ಟು ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದಿಸಿರೋ ಹಣವನ್ನ ವೇಸ್ಟ್ ಮಾಡಬೇಡಿ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈಗಾಗಲೇ ಈ ಬಗ್ಗೆ ಗಂಭೀರ ಕ್ರಮ ತಗೊಳ್ಳುತ್ತಿದ್ದಾರೆ. ಇಂತಹ ಫೇಕ್ ಪೇಪರ್ ನಂಬ್ಕೊಂಡು ಹೋಗಿ ಪರೀಕ್ಷೆಯಲ್ಲಿ ಸಿಕ್ಬಿದ್ರೆ ನಿಮ್ಮ ಭವಿಷ್ಯವೇ ಹಾಳಾಗಬಹುದು. ಸೊ ಇಂತಹ ಸುಳ್ಳು ಸುದ್ದಿಗಳನ್ನ ನಂಬೇಡಿ. ನಿಮ್ಮ ಓದಿನ ಮೇಲೆ ಮತ್ತು ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡಿ. ಗೆಳೆಯರೇ, ಪರೀಕ್ಷೆ ಹತ್ರ ಬಂದಿದೆ. ಇಂತಹ ಗೊಂದಲಗಳಿಗೆ ಕಿವಿಗೊಡಬೇಡಿ. ಸರಿಯಾಗಿ ರಿವಿಷನ್ ಮಾಡಿ, ಗೆಲುವು ಖಂಡಿತ ನಿಮ್ಮದೇ ಆಗತ್ತೆ. ಇಂತಹ ಪ್ರತಿಯೊಂದು ಎಕ್ಸಾಮ್ ಅಲರ್ಟ್ ಮತ್ತು ಸ್ಟಡಿ ಟಿಪ್ಸ್ಗಳನ್ನ ಮಿಸ್ ಮಾಡದೆ ಪಡಿಬೇಕು ಅಂದ್ರೆ ನಮ್ಮ ಈ ಎಜುಕೇಷನ್ ಹಬ್ ಚಾನೆಲ್ ಅನ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೂ ಈ ವಿಷಯ ತಿಳಿಸಿ. ಯಾರೂ ಮೋಸ ಹೋಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಆಲ್ ದ ಬೆಸ್ಟ್. ಧನ್ಯವಾದಗಳು.